ಕೋರ್ಕೊಳ್ತಾ ವೇದಿಕೆಗೆ ಬರಮಾಡ್ಕೊಳ್ಳೋಣ ನಮ್ಮ ನಲ್ಮೆಯ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ಅವರನ್ನು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ರಂಗಭೂಮಿ ಕಲಾವಿದರು, ಚಿತ್ರರಂಗದ ಕಲಾವಿದರು, ಕರ್ನಾಟಕ ಪ್ರಾದೇಶಿಕ ಹಕ್ಕುಗಳ ಹೋರಾಟಗಾರರು, ಹಾಗೆ ಆ ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಹೌದು. ನಲ್ಮೆಯ ಸ್ವಾಗತ. ಹಾಗೆ ಪ್ರೊಫೆಸರ್ ಎಸ್ ಜಿ ಸಿದ್ದಲಿಂಗಯ್ಯ ಸರ್ ಅವರು ದಯವಿಟ್ಟು ಬರಬೇಕಾಗಿ ಕಳಕಳಿಯ ಮನವಿ. ಕನ್ನಡ ಸಿದ್ದರಾಮಯ್ಯರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಮಾಜಿ ಅಧ್ಯಕ್ಷರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಸಿದ್ದರಾಮಯ್ಯ ಸರ್ ಅವರು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಅಂತೆಯೇ ಅಜಯ್ ಕುಮಾರ್ ಬಿ ಶರ್ಮಾರವರು ಲೇಖಕರನ್ನು ನಲ್ಮೆಯಿಂದ ಬರಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದ ಹಾಗೆ ಕೆಳದಿ ಸಾಮ್ರಾಜ್ಯ ಅಂತ ಸಂಪೂರ್ಣ ಕೆಳದಿ ಚೆನ್ನಮ್ಮಳ ಕುರಿತಾಗಿ ಒಂದು ಅದ್ಭುತ ಪುಸ್ತಕವನ್ನು ಬರೆದಿದ್ದಾರೆ ನಮ್ಮ ಅಜಯ್ ಕುಮಾರ್ ಶರ್ಮಾರವರು. ಆನಂದ್ ಗುರು ಅವರನ್ನು ಕೂಡ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಆನಂದ್ ಗುರೂರವರು ಓಕೆ, ಕಾರಣಾಂತರಗಳಿಂದ ನಮ್ಮ ಜೊತೆ ಆಗಿಲ್ಲ. ಅವರು ಗುರುದೇವ್ ನಾರಾಯಣ್ ಅವರು ಬಹುಶಃ ನಮ್ಮೊಟ್ಟಿಗೆ ವೇದಿಕೆಯಲ್ಲೇ ಇದ್ದಾರೆ. ಅರುಣ್ ಜಾವ್ಗಲ್ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕರವೇ ಸಂಚಾಲಕರು, ಅದರ ಜೊತೆಗೆ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಿರ್ತಾರೆ ಕನ್ನಡ ವಿಚಾರಕ್ಕಾಗಿ. ನಮ್ಮ ಕವಿರಾಜ್ರವರು ಚಲನಚಿತ್ರ ಸಾಹಿತಿಗಳು, ನಲ್ಮೆಯ ಕನ್ನಡದ ಕವಿಗಳು, ಚಿತ್ರ ಸಾಹಿತಿ ಕವಿರಾಜ್. ಡಾಕ್ಟರ್ ಎಂ ಜಗದೀಶ್ ರವರು ಬಹುಶಃ ತಡವಾಗಿ ನಮ್ಮ ಜೊತೆ ಆಗ್ತಾರೆ. ಇನ್ನು ಕನ್ನಡದ ಇತಿಹಾಸವನ್ನು ಇವರು ಬಾಯಲ್ಲಿ ಕೇಳೋದೇ ಆನಂದ, ಮಹದಾನಂದ. ಇತಿಹಾಸಕಾರರು, ಮೈಸೂರಿನ ಕತೆಗಳು, ಮೈಸೂರು ಸ್ಟೋರೀಸ್, ಹೆಮ್ಮೆಯ ಧರ್ಮೇಂದ್ರ ಅರೇನಹಳ್ಳಿಯವರು, ಜೊತೆಗೆ ಗಾಯಕರು ಆಗೋದಕ್ಕೆ ಹೊರಟಿದ್ದಾರೆ. ಅವ್ರಿಗೂ ನಲ್ಮೆಯ ಸ್ವಾಗತ. ಹಾಗೆ ಮಾಸ್ತಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದ್ಭುತ ಸಂಭಾಷಣಾಕಾರರು, ಕಾಟೇರ ಕಡ್ಡಿಪುಡಿ ಚಿತ್ರಕ್ಕೆ ಅದ್ಭುತ ಸಂಭಾಷಣೆಯನ್ನು ಬರೆದಂಥ ನಮ್ಮ ಮಾಸ್ತಿ ಅವರಿಗೆ ನಲ್ಮೆಯ ಸ್ವಾಗತ. ಅಂತೆಯೇ ಜಡೇಶ್ ಹಂಪಿಯವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕಾಟೇರ ಸಿನಿಮಾದ ಅದ್ಭುತವಾದಂಥ ಒಂದು ಕಥೆಯನ್ನು ತಾವು ನೋಡಿದ್ದೀರಾ, ಮೆಚ್ಚಿದ್ದೀರಾ. ಅದರ ಹಿಂದಿನ ರೂವಾರಿ ಜಡೇಶ್ ಹಂಪಿ. ಇನ್ನು ಶಿವಪ್ರಕಾಶ್ ರವರು, ಮಸಾಲಾ ಚಾಯ್ ಮೀಡಿಯಾದ ಶಿವಪ್ರಕಾಶ್ ವೇದಿಕೆಗೆ ಬರಬೇಕು. ನಮ್ಮ ಧರ್ಮರಾಜ್ ಗೌಡ ಅವರು ಬಂದಿದ್ದಾರೆ. ಧರ್ಮರಾಜ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಗೆ. ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಸಾರಥ್ಯದಲ್ಲಿ 60% ಇರಬೇಕು ಕನ್ನಡ ಒಂದು ಲಿಪಿ ಅಂತ ನಾವೆಲ್ಲರೂ ಕೂಡ ಏನು ಅಭಿಯಾನವನ್ನು ಮಾಡಿದ್ವಿ. ನಾರಾಯಣಗೌಡರ ಜೊತೆಗೆ ಬೆನ್ನೆಲುಬಾಗಿ ನಿಂತಹ ಬೆಂಗಳೂರು ನಗರ ಅಧ್ಯಕ್ಷರು ಶಶಿಧರ್ ಅವರು, ಹವ್ಯಾಸಿ ಇತಿಹಾಸ ಸಂಶೋಧಕರು, ಲೇಖಕರು ಶಶಿಧರ್ ವೇದಿಕೆಗೆ ಬರಬೇಕು. ಆಕರ್ಷ್ ಹಳಕಟ್ಟಾರವರು, ಜಿ ಎಂ ಜಗದೀಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಜಗದೀಶ್ ಅವರು ಸಮಾಜ ಸೇವಕರು, ಕನ್ನಡ ಮನಸ್ಸು. ಡಾಕ್ಟರ್ ನಂದಿನಿಯವರು ಡಿಜಿಟಲ್ ಮಾಧ್ಯಮದ ಸಂಪಾದಕಿ, ಪತ್ರಕರ್ತೆ ಡಾಕ್ಟರ್ ನಂದಿನಿ ಅವರನ್ನು ಕೂಡ ನಲ್ಮೆಯಿಂದ ಸ್ವಾಗತಿಸ್ತಾ, ಕರೆದ್ರೆ ಎಲ್ಲರನ್ನೂ ಕರೆಸ್ಬೇಕು, ಅಷ್ಟು ಪ್ರಮುಖರು ಎಲ್ಲರೂ ಇದ್ದೀರಾ. ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ಅತಿಥಿ ಮಹೋದಯರೇ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ದಯಮಾಡಿ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೋರ್ಕೊಳ್ತಿದ್ದೇನೆ. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರ ಜೊತೆಗೂಡಿ ಎಲ್ಲರೂ ಕೈ ಜೋಡಿಸಿ ಈ ಒಂದು ಅದ್ಭುತ ಚಿಂತನೆಯ ಬಳಗ ಇದು. ಪ್ರಾದೇಶಿಕ ದಿನಾಚರಣೆಯನ್ನು ಆಚರಿಸ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಹಲವಾರು ಸಾಮಾಜಿಕ ಜಾಲತಾಣದ ನಲ್ಮೆಯ ಕನ್ನಡ ಮನಸ್ಸುಗಳೆಲ್ಲರಿಗೂ ಕೂಡ ವಿಶೇಷವಾದ ಸ್ವಾಗತ. ನಮ್ಮ ಕನ್ನಡ ಮೊದಲು ಬಳಗದ ವತಿಯಿಂದ
ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಎಲ್ಲರೂ ಎಂದು ಕೋರಿಕೊಳ್ಳುತ್ತಾ, ನಾಡಿನ ಗಡಿಗುಡಿ ಗೋಪುರಗಳ ಮೇಲ್ ಹಾರಾಡಲಿ ನಮ್ಮ ಬಾವುಟವು, ನಾಡಿನ ಗಡಿಗುಡಿ ಗೋಪುರಗಳ ಮೇಲ್ ಹಾರಾಡಲಿ ನಮ್ಮ ಬಾವುಟವು, ಕೆಚ್ಚದೆ ವೀರರು ಹಚ್ಚಿದ ದೀಪ ಆರದಿರಲಿ ಅದು ಯುಗ ಯುಗವು, ಆರದಿರಲಿ ಅದು ಯುಗ ಯುಗವು. ಜೈ ಕನ್ನಡಾಂಬೆ, ಜೈ ಜೈ ಕೆಳದಿ ಚೆನ್ನಮ್ಮಳಿಗೆ, ಇಮ್ಮಡಿ ಪುಲಕೇಶಿಗೆ ಜೈ. ನಾವು ಕಿತ್ತೂರು ರಾಣಿ ಚೆನ್ನಮ್ಮ